ಈಗ ನೀವು ತುಂಬಾ ಒಡನಾಟ ಹೊಂದಿರತಕ್ಕಂಥ ಇಷ್ಟು ವರ್ಷ ಇಂಡಸ್ಟ್ರಿ ನೋಡಿರ್ತಾರೆ. ಈ ಬಾಸಿಸಮ್ ಕಲ್ಚರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆಯಾ? ಅದು ನನಗೋಸ್ಕರ ಇರಬೇಕು ಅನ್ನೋಂಥ ಸಂಸ್ಕೃತಿನ ಅವ್ರು ಬಿಲ್ಡ್ ಮಾಡ್ತಾ ಇರ್ತಾರೆ ಅವಾಗ ಅಂತ. ಸರ್ ಅವ್ರವರು ಹೀರೋಗಳನ್ನ ಅವ್ರವ್ರ ಹೀರೋಯಿನ್ಗಳನ್ನ ಅವ್ರು ಇಷ್ಟಪಡೋದ್ರಲ್ಲಿ ತಪ್ಪಿಲ್ಲ ಸರ್. ಹಂಗಂತ ಇನ್ನೊಬ್ರನ್ನ ನೀವು ತುಂಬ ಕೆಡ್ದಾಗ ಮಾತಾಡೋದು ತಪ್ಪು ಅಂತ ಹೇಳ್ತೀನಿ. ಇದು ಎಷ್ಟು ವರ್ಷದಿಂದ ನಾವು ನೋಡ್ತಾನೆ ಇದ್ದೀವಿ ಅಲ್ವಾ. ಇವತ್ತು ರಮ್ಯಾ ಅವ್ರಿಗಾಗಿದೆ, ಇದಕ್ಕೆ ಮುಂಚೆ ಯಶ್ ಬಗ್ಗೆ ಒಂದಷ್ಟು ಮಾತಾಡಿದ್ರು, ಸುದೀಪ್ ಸರ್ ಬಗ್ಗೆ ಒಂದಷ್ಟು ಮಾತಾಡಿದ್ರು. ಈ ಥರದ್ದು ಆಗ್ತಾನೆ ಇದ್ದಾವೆ. ಸೊ ಇದೆಲ್ಲ ನಿಲ್ಲಬೇಕು. ಅಪ್ಪು ಅಣ್ಣನ ಬಗ್ಗೆ ಎಲ್ಲ ಅದನ್ನೋ ಕೆಡ್ದಾಗ ಮಾತಾಡ್ತಾರೆ. ಯಾಕೆ ಬೇಕದು? ಅಂದರೆ ಎಲ್ಲ ನಾವು ಚೆನ್ನಾಗಿದ್ದಾಗ ನಿಮ್ಗೆ ಯಾಕೆ ಬೇಕದು? ನೀವು ಆರಾಮಾಗಿದ್ದು ಬಿಡಿ ಅಂತ ಅಷ್ಟೇ. ಫೈನಲಿ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಲೀಡ್ರ್ ಇಲ್ಲ, ಒಬ್ಬ ಲೀಡ್ರ್ ಬೇಕು, ಮುನ್ನಡೆಸೋರಿಲ್ಲ ಅನ್ನೋಂಥ ಮಾತಿದೆ. ಅದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಸರ್? ಲೀಡರ್ ಅಂದ್ರೆ ಏನಾಗುತ್ತೆ ಗೊತ್ತಾ, ಇವಾಗ ಎಲ್ಲರೂ ಮೊದಲು ಒಂದು ಕಡೆ ಸೇರ್ಬೇಕು ಸರ್. ಸೇರಾದ್ಮೇಲೆ ಲೀಡರ್ ಬೇಕಾ ಬೇಡವಾ ಅದನ್ನ ಡಿಸೈಡ್ ಆಗಬೇಕು. ಸೊ ಎಲ್ಲರೂ ಒಂದು ಕಡೆ ಸೇರೋ ಅಂಥದ್ದು ಯಾವುದೋ ಒಂದು ಕಾರ್ಯಕ್ರಮ ಆದಾಗ ಅಲ್ಲಿ ಬಹುಶಃ ಅದೆಲ್ಲ ಮಾತುಕತೆ ಆಗುತ್ತೆ. ಫೈನಲಿ ಸರ್, ಒಂದು ಅಂದರೆ ಈಗ ದರ್ಶನ್ ಸರ್ ಒಂದು ವಾರ್ನ್ ಮಾಡ್ಬೋದು ಅವ್ರ ಅಭಿಮಾನಿಗಳಿಗೆ ಅನ್ನೋಂಥ ಮಾತಿದೆ. ಮೌನ ವಹಿಸೋರು ಸರಿಯಲ್ಲ ಅನ್ನೋಂಥದ್ದಾದರೆ ಈ ಅಕೌಂಟ್ಗಳು ಫೇಕ್ ಅಕೌಂಟ್ಗಳು ಇಂಟೆನ್ಷನಲ್ಲೇ ಕ್ರಿಯೇಟ್ ಮಾಡಿಕೊಂಡು ಕೆಲವು ನಟರಿಗೆ ಈ ರೀತಿ ಮಾಡುವಂಥದ್ದು, ನಟಿಯರಿಗೆ ಮಾಡುವಂಥ ಸಂಸ್ಕೃತಿ ಬಿಲ್ಡ್ ಆಗ್ತಾ ಇದೆ ಅನ್ನೋಂಥದ್ದು ಅದನ್ನ ಹೇಳಿ. ಸರ್ ಇಲ್ಲ, ಏನಾಗೋದು ಗೊತ್ತಾ, ಇವಾಗ ನಿಜವಾಗ್ಲೂ ಅವ್ರ ಫ್ಯಾನ್ಸೇ ಮಾಡ್ತಿದಾರಾ ಅಥವಾ ಅವ್ರ ಹೆಸರಿಟ್ಕೊಂಡು ಬೇರೆ ಯಾರಾದರೂ ಮಾಡ್ತಿದಾರಾ ಅದನ್ನ ಗೊತ್ತಿಲ್ಲ ಅಲ್ವಾ ಸರ್. ಇವಾಗ ಅಕಸ್ಮಾತ್ ಏನಾದ್ರು ಅವ್ರ ಕಡೆ ಅವ್ರ ಹುಡುಗರೇ ಮಾಡ್ತಿದ್ದಾರೆ ಅಂದರೆ ಅವ್ರ ಫ್ಯಾನ್ಸ್ ಮಾಡ್ತಿದ್ದಾರೆ ಅನ್ನೋ ಥರ ಆದರೆ ಡೆಫಿನೆಟ್ಲಿ ಐ ಥಿಂಕ್ ಅವರು ಕೂಡ ಹೇಳ್ತಾರೆ, ಸುಮ್ಮನೆ ಇರೋ ಯಾಕೆ ಬೇಕು ನಿಮಗೆ ಅಂತ ಬಹುಶಃ ಹೇಳ್ಬೋದು. ಅದು ನಿಜ ಏನು ಅಂತ ಗೊತ್ತಾಗ್ಲಿ ಅಲ್ವಾ. ಸೊ ಗೊತ್ತಾಗ್ದಿರ ನಾನು ಡೈರೆಕ್ಟಾಗಿ ದರ್ಶನ್ ಅವ್ರ ಬಗ್ಗೆನೂ ಹೇಳೋಕ್ಕಾಗಲ್ಲ. ಸೊ ಏನಾಗತ್ತೆ, ಇವಾಗ ನಾನೇನೋ ಹೇಳ್ಬೋದು, ಬಟ್ ಅದು ಬೇರೆ ಥರ ಆದರೆ ಅಲ್ವಾ. ಸೊ ಬೇಡ ಅದು. ಸೊ ಆಗಲಿ, ನೋಡೋಣ. ಥ್ಯಾಂಕ್ ಯು. ಇದಿಷ್ಟು ಲೂಸ್ ಮಾದ ಯೋಗಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಚೆಗಿನ್, TV9 ಬೆಂಗಳೂರು.